ರಾಜ್ಯದಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ ಸಿಎಂ ಕುರ್ಚಿಯ ಒಂದು ಕಾದಾಟ. ರಾಜ್ಯದಲ್ಲಿ ನಾಯಕತ್ವ ಒಂದು ಬದಲಾವಣೆ ಏನಿದೆ ಆ ಒಂದು ವಿಚಾರವಾಗಿ ಸಿಎಂ ಡಿಕೆ ಏನಿದ್ದಾರೆ ಒಂದು ರೀತಿಯಲ್ಲಿ ಪಟ್ಟನ್ನು ಬಿಡ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಸಿಎಂ ಒಂದು ಸ್ಥಾನವನ್ನು ಕಸ್ಕೊಳ್ಬೇಕಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಂತೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಏನು ನಾಯಕತ್ವದ ಬದಲಾವಣೆ ವಿಚಾರ ಮತ್ತು ಸಿಎಂ ಕುರ್ಚಿಯ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಎಲ್ಲೋ ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು, ಬಿಡಬಾರ್ದು ಅಂತ ಪಟ್ಟು ಹಿಡಿದು ಕೂತಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಖರ್ಗೆ ಮೂಲಕ ಬಾಣ ಹೂಡಿದ್ರ ಸಿಎಂ ಡಿಕೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಮೂಲಕ ಡಿಕೆ ಶಿವಕುಮಾರ್ ಒತ್ತಡದ ಒಂದು ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಖರ್ಗೆ ಜೊತೆ ಸುದೀರ್ಘವಾದಂತಹ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಜೊತೆ ಚರ್ಚೆ ಮಾಡುವಂತೆ ಹೇಳಿ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಎಂಬುವಂತಹ ಮಾತು. ವಿದೇಶದಿಂದ ರಾಹುಲ್ ವಾಪಸ್ ಬಳಿಕ ಚರ್ಚೆ ಅಂತ ಹೇಳಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ನಾವು ಮಾತನಾಡ್ತೀವಿ, ವಿದೇಶದಲ್ಲಿದ್ದಾರೆ ರಾಹುಲ್ ಗಾಂಧಿ, ಅವರು ಬಂದ ನಂತರ ಈ ಒಂದು ವಿಚಾರವಾಗಿ ಮಾತನಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಕೆ ಶಿವಕುಮಾರ್ಗೆ ಹೇಳಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ವರಿಷ್ಠರಿಂದಲೇ ನಾನು ಸಿಎಂ ಪಟ್ಟವನ್ನು ತಗೋಬೇಕು ಅಂತ ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡದ ಒಂದು ತಂತ್ರವನ್ನು ಹೇರ್ತಾ ಇದ್ದಾರೆ, ಸೂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಏನು ದೆಹಲಿಯಲ್ಲಿ ಖರ್ಗೆ ಅವರ ಜೊತೆ ಮಾತನಾಡಿದ ಮೇಲೆ ಅವರು ಹೇಳುತ್ತಾರೆ, ರಾಹುಲ್ ಗಾಂಧಿ ಅವರು ವಿದೇಶದ ಒಂದು ಪ್ರಯಾಣದಲ್ಲಿದ್ದಾರೆ, ಅದು ಬಂದ ನಂತರ ಈ ಒಂದು ವಿಚಾರವಾಗಿ ನಾವು ಚರ್ಚೆಯನ್ನು ಮಾತನಾಡಿ ಹೇಳುತ್ತೀವಿ ಅಂತ ಹೇಳಿದಂತೆ ಕಾಣ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿಗಾಗಿ ಸತತವಾದಂತಹ ಪಟ್ಟು ಬಿಡದ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ನಾನು ಮುಖ್ಯಮಂತ್ರಿ ಆಗಲೇಬೇಕು, ಯಾರೇನು ಹೇಳಿದ್ರು ಸರಿ, ನನ್ನ ಒಂದು ಹಠವನ್ನು ನಾನು ಬಿಡೋದಿಲ್ಲ. ರಾಜ್ಯದಲ್ಲಿ ಏನು ನಾಯಕತ್ವವನ್ನು ಬದಲಾವಣೆ ವಿಚಾರವಾಗಿದೆ ಅದು ಆಗಲೇಬೇಕು, ಆಗದೇ ಇದ್ರೆ ನಾನು ಬಿಡಲ್ಲ ಅಂತ ಹೇಳಿದಂತೆ ಕಾಣ್ತಾ ಇದೆ. ರಾಹುಲ್ ಜೊತೆ ಮಾತುಕತೆ ನಡೆಸ್ತೇವೆ ಅಂತ ಖರ್ಗೆ ಹೇಳಿದ್ದಾರಂತೆ. ಡಿಕೆಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಮೂರು ಬಾರಿ ದೆಹಲಿಗೆ ಹೋಗಿ ಬಂದು ಡಿಕೆ ಶಿವಕುಮಾರ್, ಆದರೂ ಕೂಡ ರಾಹುಲ್ ಗಾಂಧಿ ಸಿಗಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಬೇಜಾರಾಗುತ್ತೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಿರೋದ್ರಿಂದ, ಅವರು ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಅನುಕೂಲ ಆಗಿರ್ಬೋದು. ಅವರ ಜೊತೆ ಮಾತನಾಡಿ ನನ್ನ ಬಗ್ಗೆ ನೀವು ಹೈಕಮಾಂಡ್ ಜೊತೆ, ನಾಯಕರ ಜೊತೆ ಅಥವಾ ರಾಹುಲ್ ಗಾಂಧಿಯವರ ಜೊತೆ, ಬೇರೆ ಬೇರೆ ನಾಯಕರ ಜೊತೆ ಮಾತನಾಡಿ ನಾಯಕತ್ವದ ಒಂದು ಬದಲಾವಣೆ ಆಗಲೇಬೇಕು, ನಾನು ಸಿಎಂ ಸ್ಥಾನದಲ್ಲಿ ಕೂರಲೇಬೇಕು ಅನ್ನುವಂತಹ ರೀತಿಯಲ್ಲಿ ಖರ್ಗೆ ಜೊತೆ ಮಾತಾಡಿದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಶತಾಯಗತಾಯ ಒಂದು ಸಿಎಂ ಕುರ್ಚಿಗಾಗಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಒಂದು ಪಾಸಿಟಿವ್ ಆದಂತಹ ವೈಬ್ ಇನ್ನೂ ಸಿಕ್ಕಿಲ್ಲ ಡಿಕೆ ಶಿವಕುಮಾರಿಗೆ. ಆದರೂ ಕೂಡ ಅದೇನೇ ಆದರೂ ಸರಿ, ನಾನು ಹಿಡ್ಕೊಂಡಂತಹ ಒಂದು ಆಟವನ್ನು ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀವಿ, ಅವರು ಫಾರಿನ್ ಟೂರಲ್ಲಿದ್ದಾರೆ, ಅದು ಬಂದ ಮೇಲೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. 3 ಸಲ ಹೋಗಿದ್ದಾರೆ ದೆಹಲಿಗೆ, ಆದರೂ ಕೂಡ ಸಿಕ್ಕಿಲ್ಲ. ಇಲ್ಲ ಒಂದು ಕಡೆ ಅದು ವಿಚಾರದಲ್ಲಿ ಬೇಜಾರಿರ್ಬೋದು. ಹೀಗಾಗಿ ಖರ್ಗೆ ಮೂಲಕವೇ ಲಾಬಿಯನ್ನು ನಡೆಸುವಂಥ ಪ್ಲಾನ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿರಬಹುದು. ಆದರೆ ರಾಹುಲ್ ಗಾಂಧಿ ಮತ್ತು ಬೇರೆ ಒಂದು ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ, ಏನು ತೀರ್ಮಾನವನ್ನು ಮಾಡ್ತಾರೆ, ಅದೇ ಅಂತಿಮವಾಗಿರುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಮೊದಲೇ ಹೇಳಿದ್ರು, ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಥವಾ ಏನಾದರೂ ಸ್ಥಾನಗಳು ಬದಲಾಗಬೇಕು ಅಂದರೆ, ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ಅದಕ್ಕೆ ಹೈಕಮಾಂಡ್ ನಾಯಕರ ಅಥವಾ ಹೈಕಮಾಂಡ್ ವರಿಷ್ಠರ ಒಂದು ತೀರ್ಮಾನ ಮುಖ್ಯ ಆಗುತ್ತೆ ಅಂತ ಇವರು ಅಭಿಪ್ರಾಯ ಪಟ್ಟಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯವರು ಬೇರೆ ರೀತಿಯಾಗಿ ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ತಾವು ಹೇಳಿದ ಮಾತಿನಂತೆಯೇ ಹೈಕಮಾಂಡ್ ನಾಯಕರಿಂದಲೇ ಸ್ಥಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಧಾರವನ್ನು ಡಿಕೆ ಶಿವಕುಮಾರ್ ಮಾಡದಂತೆ ಕಾಣ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ. ಅವರ ಒಂದು ವಿಚಾರವಾಗಿ ಮತ್ತು ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು ಹೊತ್ತು ಕಾಲ ಮಾತನಾಡಿದ್ದಾರೆ. ಏನು ಮಾಡಬೇಕು, ಹೇಗಿಲ್ಲ, ಬದಲಾವಣೆ ಮಾಡಿ, ಯಾರನ್ನ ತಗೋಬೇಕು, ಯಾರನ್ನ ಬಿಡಬೇಕು,
ಆದರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕಿಂತ ಸಿಎಂ ಕುರ್ಚಿಯ ವಿಚಾರವಾಗಿ ಜಾಸ್ತಿ ಚರ್ಚೆ ಮಾಡಿರಬಹುದು ಡಿ ಕೆ ಶಿವಕುಮಾರ್ ಎನ್ನುವಂತಹ ಮಾತು ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಅವ್ರ ಜೊತೆ ಮಾತನಾಡಿ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾರಾ, ಮಾತನಾಡ್ತಾರಾ, ನಾಯಕತ್ವದ ಒಂದು ಬದಲಾವಣೆ ಆಗುತ್ತಾ, ಸಿಎಂ ಆಗ್ತಾರಾ, ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ನೋಡಬೇಕು. ಇನ್ನೂ ಕೂಡ ಇದಕ್ಕೆ ಸಾಕಷ್ಟು ಸಮಯ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭರವಸೆ ಕೊಟ್ಟಂತೆ ನಡೆದುಕೊಳ್ತಾರಾ, ರಾಹುಲ್ ಗಾಂಧಿ ಸ್ಪಂದಿಸ್ತಾರಾ, ಡಿ ಕೆ ಶಿವಕುಮಾರ್ ಅವರು ಬಯಸಿದ ರೀತಿಯಲ್ಲಿ ಅವರಿಗೆ ಏನಾದರೂ ಅವಕಾಶ ಸಿಗುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.